ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರಗೌಡ. ನಿನ್ನ ಜೊತೆ ನನ್ನ ಜೊತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯಲ್ಲಿ ಈ ಕಡೆ ಸತ್ಯವ್ರತ ಹನಿಮೂನ್ಗೆ ಹೋಗುವಂಥ ವಿಚಾರನ ಈ ಕಡೆ ಅಜಿತ್ ಸಾಹೇಬರು ಮಾತಾಡ್ತಾ ಇರ್ತಾರೆ. ಮಾತಿನ ಮಧ್ಯದಲ್ಲಿ ಈ ಕಡೆ ಸತ್ಯ ಅವರು ಏನೋ ಕೇಳಿದಾಗ ಈ ಕಡೆ ಅಜಿತ್ ಅವರು ಆದರೂ ಸತ್ಯನ ಭೂಮಿ ಇನ್ನೋಸೆಂಟ್ ನನಗೆ ತುಂಬ ಇಷ್ಟ ಆಗಿದೆ, ಇನ್ನು ಅವಳ ಮಗುನಂತ ಮನಸ್ಸು ನೋಡ್ತಾ ಇದ್ದರೆ ನನಗೆ ಒಂದು ಕ್ಷಣ ಕೋಪ ಇರುತ್ತೆ, ಅವಳ ಮುಖ ನೋಡ್ತಿದ್ದಾಗೆ ಕೋಪ ಎಲ್ಲ ಕರಗೋಗುತ್ತೆ, ಏನೋ ಒಂಥರ ಭೂಮಿ ಮೇಲೆ ನಂಗೆ ತುಂಬ ಇಷ್ಟ ಆಗಿದೆ ಸತ್ಯನ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಲ್ಲಿ ಒಂಥರ ನಾಚಿಕೊಂಡು ತನ್ನ ಸ್ನೇಹಿತ ಸತ್ಯವ್ರ ಹತ್ರ ಈ ಕಡೆ ಅಜಿತ್ ಅವರು ಮಾತಾಡ್ತಾ ಇರ್ತಾರೆ. ಇನ್ನು ತನ್ನ ಸ್ನೇಹಿತನ ಖುಷಿನ ನೋಡಿದಂತಹ ಸತ್ಯ ಅವರು ಸಹ ಖುಷಿ ಪಡ್ತಾ ಇರ್ತಾರೆ. ಇನ್ನು ಮನೆಯಲ್ಲಿ ಹನಿಮೂನ್ಗೆ ಹೋಗೋದಕ್ಕೆ ಅಂತ ಫುಲ್ ಎಲ್ಲ ಪ್ಯಾಕಿಂಗ್ ಕೆಲಸನೂ ಮುಗಿದಿರುತ್ತೆ. ಈ ಕಡೆ ಭೂಮಿಯವರು ಮಲ್ಕೊಂಡು ನಿದ್ದೆ ಮಾಡ್ತಾ ಇರಬೇಕಾದ್ರೆ ಅಜಿತ್ ಸಾಹೇಬರು ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಹನಿಮೂನ್ನಲ್ಲಿ ಭೂಮಿಯವ್ರ ಜೊತೆ ಕಿಸ್ ಮಾಡೋ ಹಾಗೆ, ಹಬ್ ಮಾಡೋ ಹಾಗೆ, ಮತ್ತು ಏನೇನೋ ರೊಮ್ಯಾಂಟಿಕ್ ಆಗಿ ನಡೆಯುವಂತಹ ಕೆಲವೊಂದು ವಿಚಾರಗಳನ್ನ ಕನಸನ್ನ ಕಂಡುಬಿಟ್ಟು ಈ ಕಡೆ ಸಡನ್ನಾಗಿ ಕೂತ್ಕೊಂಡು ತನ್ನ ಗಂಡ ಅಜಿತ್ ಅವ್ರಿಗೆ ಫೋನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಟ್ವಿಸ್ಟಿಂಗ್ ಎಪಿಸೋಡ್ ಇರುವಂತಹ ಈ ರೋಚಕ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಸತ್ಯ ಅವರಿಬ್ರು ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ. ಅಜಿತ್ ಅವರು ಈ ಪರವಶನಾದೇನೋ ಅಂತ ಅಂತಾರಲ್ಲ, ಅದು ಇದೆ ಅಂತ ಅನ್ಸುತ್ತೆ. ಆದ್ರೂ ಈ ಫೀಲಿಂಗ್ಸ್ನೆಲ್ಲ ಹೇಳ್ಕೊಳೋದಕ್ಕಾಗಲ್ಲ ಸತ್ಯಣ್ಣ, ಅನ್ಭವಿಸ್ಬೇಕಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅವರು ಅಷ್ಟು ಚೆನ್ನಾಗಿದೆ ಅಂತ ಮೇಲೆ ಎಂಜಾಯ್ ಮಾಡು, ಆಮೇಲೆ ಇದನ್ನೆಲ್ಲ ಫೀಲ್ ಮಾಡ್ಕೊಡೋದಿಕ್ ಆಗಲ್ಲಪ್ಪ ನಿನಗೆ. ಅವರು ಅಂದ್ರೆ ಸತ್ಯಣ್ಣ, ನೀವು ಹೇಳ್ತಿರೋದು ಭೂಮಿ ನನ್ನ ಪ್ರೀತಿನ ಒಪ್ಕೊಳೋದಿಲ್ಲ ಅಂತ ಹೇಳ್ತಿದ್ದೀರಾ? ಅವ್ರು ನೋಡು ಅಜಿತ, ತಪ್ಪಾಗಿ ಅರ್ಥ ಮಾಡ್ಕೋತಿದೀಯಾ. ನಾನ್ ಹೇಳಿದ್ದು ನೀನು ಅವಳ ಹತ್ರ ಪ್ರೀತಿನ ಹೇಳ್ಕೊಂಡು ಅವಳು ಅದನ್ನ ಒಪ್ಕೊಂಡು ಕೂಡ ಜೊತೆನಲ್ಲಿ ಇರ್ತಿರಲ್ಲ, ಅವಾಗ ಈಗ ನೀನ್ ಹೇಳ್ತಾರಂತಹ ಫೀಲಿಂಗ್ಸ್ ಸಿಗೋದಿಲ್ಲ ಅಂತ. ಸತ್ಯ ಅವರು ಹೇಗೋ ಈಗ ಇಬ್ರು ಒಟ್ಟಿಗೆ ಹನುಮನ್ಗೆ ಹೋಗ್ತಾ ಇದ್ದೀರಾ, ಹಾಗಿದ್ದಾಗ್ಲಿ ನಿನ್ ಪ್ರೀತಿನ ಅವಳ ಹತ್ರ ಹೇಳ್ಕೊಂಡ್ಬಿಡು ಅಂತ ಅಜಿತ್ ಹೇಳ್ತಿದ್ದಾಗೆ ಅಜಿತ್ ಅವರು ಹಾಗಂತೀರ ಸತ್ಯಣ್ಣ? ಪಾಪ ಈ ಭೂಮಿಗೆ ಹನಿಮೂನ್ಗೆ ಹೋಗ್ತಾ ಇರೋದು ಸ್ವಲ್ಪನೂ ಕೂಡ ಇಷ್ಟ ಆಗ್ತಾ ಇಲ್ಲ ಸತ್ಯಣ್ಣ, ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವಳು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಮನೆಯವ್ರಿಗೆ ಡೌಟ್ ಬರಬಾರ್ದಲ್ವಾ, ಸ್ವಲ್ಪ ಉತ್ಸಾಹನ ಜಾಸ್ತಿ ತೋರಿಸ್ತಾ ಇದ್ದೀನಿ. ನಲ್ಲಿ ಅಮ್ಮ ಭೂಮಿನ ಹನಿಮೂನ್ ಕಳ್ಸೋದಿಕ್ಕೆ ಏನೆಲ್ಲ ವಸ್ತುಗಳು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಭೂಮಿನೂ ಕೂಡ ಮನೆಯಲ್ಲೇ ಜೊತೆಲಿ ಉಳಿಸ್ಕೊಂಡಿದ್ದಾರೆ. ಆ ಮನೆಯಲ್ಲಿ ಅವಳು ಏನೇನ್ ಪಜಿತಿ ಪಡ್ತಿದ್ದಾಳೋ ಏನೋ ಗೊತ್ತಾಗ್ತಿಲ್ಲ ಹೇಳಿ ಫೀಲ್ ಮಾಡ್ಕೋತಾರೆ ಅಜಿತ್ ಅವರು. ಇನ್ನು ಮನೆಯಲ್ಲಿ ಅಲ್ಲಿ ಭೂಮಿಯವ್ರು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಅಲ್ಲಿಗೆ ಅಪೇಕ್ಷೆ ಅವ್ರು ಬರ್ತಾರೆ. ಯೋಚನೆ ಮಾಡ್ಕೊಂಡು ಕೂತಿರೋಂತಹ ಭೂಮಿ ನೋಡ್ಬಿಟ್ಟು ಅಪೇಕ್ಷೆ ಅವರು, ಭೂಮಿ ಏನು ಒಳ್ಳೆ ಇಂಗ್ಲಿಷ್ ಪಿಕ್ಚರ್ ಹೀರೋಯಿನ್ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ತರ ಕೂತ್ಕೊಂಡ್ಬಿಟ್ಟಿದ್ಯಾ, ಅಲ್ಲೇ ಸರಿ ಹನಿಮೂನ್ಗೆ ಹೋಗ್ತಾ ಇದೆಯಲ್ಲ, ಆ ಎಕ್ಸೈಟ್ಮೆಂಟ್ ಅಲ್ಲಿ ಅಲ್ಲಿ ಹೇಗಿರುತ್ತೋ ಹೇಗಿರುತ್ತೋ ಅಂತ ಏನಾದ್ರು ಕಾಣ್ತಾ ಇದೆಯಾ? ಕಾಣು ಟೈಮ್ ಹೋಗ್ತಾ ಇದೆಯಲ್ವಾ ನೀನು, ಕನ್ಸ್ ಕಾಣ್ಲೇಬೇಕು ನೀನು, ತಪ್ಪೇನಿಲ್ಲ. ಭೂಮಿಯವರು ನನ್ನನ್ನ ಆ ರೀತಿ ಎಲ್ಲ ನೋಡಿದ್ರೆ ನಿಮ್ಗೆ ನಾನು ಆ ರೀತಿ ಎಲ್ಲ ಯೋಚನೆ ಮಾಡೋ ಹಾಗೆ ಕಾಣಿಸ್ತಿದ್ದೀನ ಅಪ್ಪು ಅವರೇ? ಅಪೇಕ್ಷಾ ಅವರು ಮತ್ತೆ ಅನ್ಸಲ್ವಾ? ಅಂದ್ರೆ ಗೊತ್ತಲ್ಲ ಭೂಮಿ, ಗಂಡ ಹೆಂಡತಿಗೆ ಸಿಗುವಂತಹ ಗೋಲ್ಡನ್ ಟೈಮ್ ಅದು. ಮನೇಲಾದ್ರೆ ನಾವೆಲ್ಲರೂ ಕೂಡ ಇರ್ತೀವಿ, ಆದ್ರೆ ಅಲ್ಲಿ ನೀವಿಬ್ರೆ ಎಂಜಾಯ್ ಮಾಡ್ಬೋದು, ಮಜಾ. ಭೂಮಿಯವರು, ಅಪ್ಪು ಅವ್ರೆ ನೀವೇನೇನು ಹೇಳ್ಬೇಡಿ, ಅಲ್ಲಿ ನಾನು ಮತ್ತೆ ಸಾಹೇಬ್ರಿಬ್ರು ಕೂಡ ಸುತ್ತಾಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಇನ್ನು ಅಪೇಕ್ಷಾ ಅವರು ಸುತ್ತಾಡೋದಕ್ಕೆ ಅಷ್ಟು ದೂರ ಹೋಗ್ಬೇಕಾ? ಅದನ್ನ ಮನೆ ಮುಂದೆ ಗಾರ್ಡನ್ ಇದೆಯಲ್ಲ ಅಲ್ಲೇ ಮಾಡ್ಬೋದಲ್ವಾ? ಭೂಮಿ, ಇದನ್ನೆಲ್ಲ ಯಾರು ನಂಬ್ತಾರೆ? ಚಿಕ್ಕ ಮಕ್ಳು ಆಡ್ತಾರಲ್ಲ ನನ್ಗೇನು ಗೊತ್ತಿಲ್ಲ ಅನ್ನೋ ತರ, ಆ ರೀತಿ ಎಲ್ಲ ನೀನ್ ಹಾಡೋದಿಕ್ ಹೋಗ್ಬೇಡ. ನನ್ ತಮ್ಮ ನಿನ್ನ ಬಿಟ್ಟಿರೋದಿಲ್ಲ, ನೀನ್ ಕಾಣಿಸ್ಬೇಕು ಅಂತ ಹೇಳಿ ಅಂಗಡಿ ಕರ್ಸ್ಕೊಂಡ. ಅಲ್ಲೇನಾದ್ರು ನೀನ್ ಒಬ್ಳೆ ಸಿಕ್ಕಿದ್ರೆ ಚಿತು ಒಂದ್ ನಿಮಿಷನು ಸುಮ್ನಿರೋದಿಲ್ಲ ಅಂತ ಅನ್ಸುತ್ತೆ. ನೀವಿಬ್ರು ರೂಮ್ ಒಳಗ್ ಸೇರ್ಕೊಂಡ್ಬಿಟ್ರಿ ಅಂದ್ರೆ ವಾಪಸ್ ಬಾಗ್ಲು ತೆಗಿಬೇಕು ಅಂತ ಅನ್ನೋದು ನೀವಿಬ್ರು ವಾಪಸ್ ಬರ್ತಿರಲ್ಲ ಅವಾಗ್ಲೇನೆ. ಭೂಮಿ, ಇನ್ನೊಂದ್ ವಿಷಯ, ನೀವ್ ಹನಿಮೂನ್ ಮುಗಿಸ್ಕೊಂಡ್ ಬಂದ್ಮೇಲೆ ನಾನು ಹನಿಮೂನ್ ಹೇಗಿತ್ತು ಅಂತ ನಿಮ್ಮನ್ನ ಕೇಳಿದ್ರೆ ಸುಣ್ಣ ಬಾಗ್ಲು ಬಿಟ್ಟು ಇದನ್ ಮಾತ್ರ ಹೇಳ್ಬೇಡಮ್ಮ. ಅವರು, ಅಪ್ಪು ಅವ್ರೆ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಅಪೇಕ್ಷಾ ಅವರು, ಅಯ್ಯೋ ಭೂಮಿ, ಇರೋದನ್ನೇ ಹೇಳ್ತಾ ಇದ್ದೀನಿ, ಅಲ್ಲಿ ತುಂಬಾ ಚಳಿ ಇರುತ್ತೆ, ಚಳಿಗೆ ಸ್ವಲ್ಪ ಹಾಟ್ ಡ್ರಿಂಕ್ಸ್ ತಗೊಂಡ್ರೆ ಇನ್ನು ಮಜಾ. ಹಾಗಂತೂ ನನ್ನ ತಮ್ಮನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗೋದಿಲ್ಲ, ಪಕ್ಕಾ ಪ್ರೊಫೆಷನಲ್ ಗಂಡು ಗೂಳಿನೇ. ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡು, ಅಯ್ಯೋಯ್ಯೋ ಹಾಟ್ ಡ್ರಿಂಕ್ಸ್ ಪ್ರೊಫೆಷನಲ್ ಗಂಡು ಗೂಳಿನ ಸಾಹೇಬ್ರು ಕುಡಿತಾರ? ಅಯ್ಯೋ ಭೂಮಿ, ನೀನ್ ಕತ್ತೆ ತಿಮ್ಮಿ ತರ ಆಡ್ಬೇಡ. ಅಯ್ಯೋ ಅಪ್ಪು ಅವ್ರೆ ಅಂತಿದ್ದಾಗೆ ಈ ಕಡೆ ಅಪೇಕ್ಷಾ ಅವರು, ಏನ್ ಅಪ್ಪು ಅವ್ರೆ ಅಂತ ಅಂದ್ಮೇಲೆ ಇದೆಲ್ಲ ಕಾಮನ್, ಯಾವತ್ತು ಕುಡ್ದೇ ಇಲ್ವಾ ಅಂತಿದ್ದಾಗಿ ಭೂಮಿ ಅವರು ಎರಡು ಕೈನ ಅಪ್ಪ ದೇವ್ರೆ ಅಂತ ಹೇಳಿ ಕೆನ್ನೆಗೆ ಶರಣ್ ಮಾಡ್ಕೊಂಡು, ಅಪ್ಪ ಅಪೇಕ್ಷಾ ಅವರು, ಅಜಿತನ ಹಸ್ಲಿ ರೂಪ ನಿನಗ್ ಗೊತ್ತಾಗೋದೆ ಅವನು ಕುಡಿದ್ಮೇಲೆ. ಭೂಮಿಯವರು, ಹೌದಾ ಅಂತಿದ್ದಾಗೆ ಅಪೇಕ್ಷಾ ಅವರು ಅಂತ ಹೇಳ್ತಾರೆ. ಈ ಕಡೆ ಅಪೇಕ್ಷನ್ ಮಾತು ಕೇಳಿದಂತಹ ಭೂಮಿಯವರು ಕನ್ಸ್ ಕಾಣೋದಕ್ಕೆ ಶುರು ಮಾಡ್ತಾರೆ. ಅಜಿತ್ ಅವರು ಫುಲ್ ಪ್ರೊಫೆಷನಲ್ ಆಗಿ ಡ್ರೆಸ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ರೂಮ್ ಬಾಗಿಲನ್ನ ತಕ್ಕೊಂಡು ಈ ಬುಲ್ಬುಲ್ ಅಂತಿದ್ದಾಗೆ ಕೈಯಲ್ಲಿ ಹಾಲ್ನ ಇಟ್ಕೊಂಡ್ ಕೂತಿರೋಂತಹ ಭೂಮಿಯವರು, ಸಾಹೇಬ್ರೆ ನನ್ ಬುಲ್ಬುಲ್ ಅಲ್ಲ ಭೂಮಿ, ಏನಿಮ್ ಅವತಾರ ಅಂತವ್ರು ಬಾಟಲ್ ನ ಹಿಡ್ಕೊಂಡು, ಭೂಮಿ ನೀನ್ ಇಷ್ಟು ದಿನ ನೋಡಿದ್ದು ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣ್, ಈಗ ನೋಡ್ತಾ ಇರೋದು ಫುಲ್ ಬಾಟಲ್ ಅಜಿತ್ ರಾವಣ.
ಐ ಆಮ್ ವಿಲನ್ ಅಂತ ಹೇಳಿ ಭೂಮಿಗೆ ಹೇಳಿದಾಗ ಭೂಮಿಯವರು ಡೈಲಾಗು ಸುದೀಪ್ ಅವ್ರದ್ದು ತಾನೇ. ಅವರು ಫುಲ್ ನಗಾಡ್ಕೊಂಡು ಭೂಮಿ 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 ನಾ ಇನ್ಸ್ಪಿರೇಷನ್ ನ ತಗೊಂಡೆ. ಅವರು ಈ ಡೈಲಾಗ್ ನ ಅವ್ರ ಮೂವಿಗೆ ತಗೊಂಡಿರೋದು. ಈ ಕೋಟಿಗೊಬ್ಬ ಸಿನಿಮಾ ನೋಡಿದ್ಯಾ? 1 or 2 ಅಂತಿದ್ದಾಗೆ ಅಜಿತ್ ಅವರು 1. ಅವರು ವಿಷ್ಣುವರ್ಧನ್ ಸರ್ದು ಅವರು ಎಕ್ಸಾಕ್ಟ್ಲಿ ಭೂಮಿ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವ್ರ ಮಾತು ಕೇಳಿಸ್ಕೊಂಡಂತಹ ಭೂಮಿ ಅವರು ಸಾಯಬ್ರೆ ಅದರಲ್ಲಿ ಸುದೀಪ್ ಅವರು ಕರೆಕ್ಟ್ ಆಗಿರ್ತಾರೆ, ಆದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಸುದೀಪ್ ಅವರು ಖರಾಬ್ ಆಗಿರ್ತಾರೆ. ಆ ಸಿನಿಮಾಲಿ ಅವರು ಹೀರೋ, ನಾನು ಈ ರಿಯಲ್ ಲೈಫ್ ಅಲ್ಲಿ ವಿಲನ್. ಭೂಮಿಗೆ ಹೇಳ್ಬಿಟ್ಟು ಅಜಿತ್ ಅವರು ಐ ಆಮ್ ವಿಲನ್. ಭೂಮಿ ಹಾಲು ಕುಡಿತಿದ್ಯಾ ಅಂತಿದ್ದಾಗೆ ಭೂಮಿ ಅವರು ಹೌದು ಅಂತಾರೆ. ಅಜಿತ್ ಅವರು ಕುಡಿ ಎನರ್ಜಿ ಬೇಕಾಗುತ್ತೆ. ಅವರು ಏನು ಸಾಯಬ್ರೆ ಬೇಕು ಎನರ್ಜಿ? ಅಜಿತ್ ಅವರು 1 ನಿಮಿಷ ತಡಿ ಹೋಗಿ ಡೋರ್ ಹಾಕ್ಬಿಟ್ಟು ಬರ್ತೀನಿ. ಡೋರ್ ಹಾಕ್ತಾರೆ. ಇನ್ನು ಭೂಮಿಯವರು ಸಾಯಬ್ರೆ ಡೋರ್ ಯಾಕೆ ಹಾಕ್ತಿದ್ದೀರಾ? ಈ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ನೆನೆ ಕ್ಲೈಮ್ಯಾಕ್ಸ್ ನ ಓಪನ್ ಮಾಡೋದಿಕ್ ಆಗೋದಿಲ್ಲ. ಪ್ರೈಸ್ ಅಲ್ಲಿ ಮ್ಯಾಕ್ಸ್ ಇರುತ್ತೆ. ಭೂಮಿ ಏನೋ ಮಿಸ್ ಅನಿಸ್ತಾ ಇದೆ, ನೀನ್ ನನ್ ಕಣ್ ಮುಂದೆ ಇರ್ಬೇಕಾದ್ರೆ 1 ನಿಮಿಷ ತಾಳುವಂತ ಬಾಟಲ್ ನ ಅಲ್ಲೇ ಟೇಬಲ್ ಮೇಲೆ ಇಟ್ಟು ಅಂತ ಹೇಳ್ಬಿಟ್ಟು ಈ ಕಡೆ ಪಂಚನ ಕ್ರಾಸ್ ಮಾಡಿದಾಗ ಭೂಮಿಯವರು ಸಾಯಬ್ರೆ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು ಹೇ ತಡಿ ಅಂತ ಹೇಳ್ಬಿಟ್ಟು ಜೋಬಲ್ಲಿರುವಂತಹ ಒಂದು ಬೀಡಿನ ಎತ್ಕೊಂಡು ಬಾಯಲ್ಲಿ ಇಟ್ಕೋತಾರೆ. ಅದನ್ನ ನೋಡಿದಂತಹ ಭೂಮಿಯವರು ಸಾಯಬ್ರೆ ಬೀಡಿ, ಹೇ ಹೌದು ನನ್ ಬ್ಯೂಟಿಫುಲ್ ಲೇಡಿ ನ ಭೂಮಿ ಕೈ ಕೊಟ್ಬಿಟ್ಟು ಹಿಡ್ಕೋ ಅಂತ ಹೇಳಿ ಕಡ್ಡಿನ ಗೀರಿ ಈ ಕಡೆ ಬೀಡಿನ ಹಚ್ಕೋತಾರೆ ಅಜಿತ್ ಅವರು. ಈ ಕಡೆ ಬೀಡಿನ ಒಳಗಡೆ ಹೇಳ್ಕೊಂಡು ಗಾಳಿ ಬರೋ ಹಾಗೆ ಮಾಡಿದನ್ ನೋಡಿ ಭೂಮಿಯವರು ಹೇ ಥೋ ಅಂತಿದ್ದಾಗೆ ನೆನೆ ಅಜಿತ್ ಅವರು ಹಂಗ ಹೇಳ್ಬಾರ್ದು ಹೇಳಿ ಗಾಳಿನ ಮತ್ತೆ ಭೂಮಿ ಮುಖಕ್ಕೆ ಬಿಡ್ತಾರೆ ಬೀಡಿದು. ಇನ್ನು ಭೂಮಿಯವರು ತುಂಬಾ ಸಿಟ್ಟಲ್ಲಿ ಬೆಂಕಿಪಟ್ಟಣ ಅವ್ರ ಮೇಲೆ ಎಸ್ಬಿಟ್ಟು ಸಾಹೇಬ್ರೆ ಹೋಗಿ ಆ ಕಡೆ ಅಂತ ಬೆಡ್ ಮೇಲೆ ಎದ್ದು ಈ ಕಡೆ ಸೈಡ್ ಬರ್ತಾರೆ. ಇನ್ನು ಅಜಿತ್ ಅವರು ನಿಂತ್ಕೋ ಭೂಮಿ ಒಂದ್ ವಿಚಾರ ಹೇಳ್ಬೇಕು ಏನು ಅಂತ ಕೇಳಿದಾಗ ಅಜಿತ್ ಅವರು ನಾನು ಇದನ್ನ ಕುಡ್ದಾಗ ಅಂತ ಬಾಟಲ್ ನ ಕೈಯಲ್ಲಿ ಇಟ್ಕೊಂಡು ಸೈಡ್ಸ್ ಬೇಕು ಅಂತ ಹೇಳಿದಾಗ ಭೂಮಿ ಅವರು ಮನೆಯಿಂದ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟೆಲ್ಲ ತಂದಿದ್ದೀನಿ ಇಲ್ಲಿ ತಂದು ಬಡಿತೀನಿ ತಿನ್ನಿ ತಿಂತಾರೆ. ಅಜಿತ್ ಅವ್ರು ನಿಂತ್ಕೋ ಈ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟೆಲ್ಲ ಬೇಡ ನನ್ಗೆ ಬೆಣ್ಣೆ ಮುರ್ಕ್ ಬೇಕು ಅಂತ ಹೇಳ್ತಾರೆ. ಭೂಮಿಯವರು ಅಯ್ಯೋ ದೇವ್ರೆ ನನ್ ಬೆಣ್ಣೆ ಮುರ್ಕ್ ತಂದಿಲ್ವೇ? ಭೂಮಿಯವ್ರ ಕೈನ ಇಟ್ಕೊಂಡು ಅಜಿತ್ ಅವರು ಡ್ರಿಂಕ್ಸ್ ಬಾಟಲ್ ನ ಎತ್ಕೊಂಡು ಕುಡ್ಕೊಂಡು ವಾರೆವಾ ನನ್ ಬೆಣ್ಣೆ ಮುರ್ಕು ಇಲ್ಲಿ ಭೂಮಿ ಹಿಡ್ಕೊಂಡು ಕಿಸ್ ಮಾಡೋದಿಕ್ ಹೋಗ್ತಾರೆ. ಇನ್ನು ಭೂಮಿಯವರು ಅಜಿತ್ ಅವ್ರ ಕೆನ್ನೆಗೆ ಸಣ್ಣದಾಗಿ ಒಂದು ಹೊಡೆದ್ಬಿಟ್ಟು ಬಿಡಿಸ್ಕೊಳ್ಳೋಂತ ಪ್ರಯತ್ನ ಮಾಡ್ತಾರೆ. ಮತ್ತೆ ಕಿಸ್ ಮಾಡೋದಕ್ಕೆ ಅಂತ ಹೋದಾಗ ಅಮ್ಮ ಅಂತ ಹೇಳಿ ಕಿರ್ಚ್ಕೊಂಡು ಭೂಮಿಯವರು ಅಜಿತ್ ನ ನೂಕ್ದಾಗ ಅಜಿತ್ ಅವರು ಹೇ ಇದೊಂಥರ ಚೆನ್ನಾಗಿದೆ ಎಲ್ಲ ಅಂತ ಭೂಮಿನ ಕೇಳ್ಬಿಟ್ಟು ಮತ್ತೆ ಹೇಳ್ಕೊಂಡು ಮುತ್ಕೊಡೋ ಪ್ರಯತ್ನ ಮಾಡ್ತಾರೆ. ಅಜಿತ್ ಅವರು ತಪ್ಪಿಸ್ಕೊಂಡಂತ ಭೂಮಿಯವರು ಬೆಡ್ ಮೇಲೆ ಓದಕ್ಕೆ ಹೋಗ್ತಾರೆ. ಅಜಿತ್ ಅವ್ರು ಬೆಡ್ ಮೇಲೂ ಹಾರಿ ಭೂಮಿನ ಬಂದ್ ಹಿಡ್ಕೊಂಡಾಗ ಭೂಮಿಯವರು ಸಾಹೇಬ್ರೆ ಪ್ಲೀಸ್ ಬಿಟ್ಬಿಡಿ ನನ್ನ. ಅಜಿತ್ ಅವರು ಭೂಮಿ ಎಲ್ಲಿಗೆ ಹೋಗ್ತಿದ್ಯಾ ಭೂಮಿ ಹೋಗ್ಬೇಡ ಅಂತ ಹೇಳಿ ಭೂಮಿನ ಮತ್ತೆ ಇಟ್ಕೊಳಕ್ ಹೋದಾಗ ಭೂಮಿಯವರು ತಪ್ಪಿಸ್ಕೊಂಡು ಓಡ್ ಬರ್ತಾರೆ. ಇನ್ನು ಅಜಿತ್ ಅವರು ಹಿಂಗೆ ಓಡಾಡ್ಸಿ ಮಾಡಿದ್ರೆ ಸುಸ್ತಾಗ್ಬಿಡುತ್ತೆ ಬೇಡ ನೋಡು ಭೂಮಿ ಅಂತ ಹೇಳಿದಾಗ ಭೂಮಿಯವರು ಬೇಡ ಸಾಹೇಬ್ರೆ ಬೇಡ ಅಂತಿದ್ದಾಗೆ ನೆನೆ ಅಜಿತ್ ಅವರು ನಾನೊಂಥರ ಕಾರ್ಡ್ ಗ್ರೇಂಡಾಮೃಗ ಭೂಮಿ ಅಂತ ಹೇಳಿ ಭೂಮಿ ಹಿಡ್ಕೊಳಕ್ ಹೋದಾಗ ಭೂಮಿ ಮತ್ತೆ ತಪ್ಪಿಸ್ಕೋತಾರೆ. ಬೆಡ್ ಮೇಲಿಂದ ಹಾರ್ದಂತ ಅಜಿತ್ ಅವರು ಓಡ್ಬೇಡ ಹೇ ಅಂತ ಹೇಳಿ ದುಮ್ಕಿ ಭೂಮಿನ ಹಿಡ್ಕೋತಾರೆ. ಇನ್ನು ಭೂಮಿಯವರು ಬೇಡ ಹೇಳ್ತಾರೆ. ಇನ್ನು ಭೂಮಿಯವ್ರನ್ನ ಎಳ್ದು ಬೆಡ್ ಮೇಲೆ ಹಾಕೊಂಡು ಭೂಮಿ ಮೇಲೆ ತಪಾರ್ ಅಂತ ಅಜಿತ್ ಅವ್ರು ಬೀಳ್ತಾರೆ. ಇನ್ನು ಭೂಮಿಯವರು ಬೇಡ ಅಂತಿದ್ದಾಗೆ ನೆನೆ ಈ ಕಡೆ ಕನ್ಸ್ನಲ್ಲಿ ಎಚ್ಚರಾಗಿ ಅಯ್ಯಯ್ಯೋ ಅಂತ ಹೇಳಿ 2 ಕಿವಿಗಳನ್ನ ಮುಚ್ಕೊಂಡು ಬಿಡಿ ಸಾಹೇಬ್ರೆ ನನ್ನ ಬಿಟ್ಬಿಡಿ ಪ್ಲೀಸ್ ಸಾಹೇಬ್ರೆ ಅಂತ ಹೇಳಿ ಒದ್ದಾಡ್ತಾ ಇರ್ತಾರೆ. ಅದನ್ನ ನೋಡಿದಂತಹ ಅಪೇಕ್ಷಾ ಅವರು ಶಾಕಲ್ಲಿ ಒಂಥರ ನಿಂತಿರ್ತಾರೆ. ಇನ್ನು ಭೂಮಿಯವರು ಸಾಹೇಬ್ರೆ ನನ್ಗೇನು ಮಾಡ್ಬಿಡಿ ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ ನನ್ಗೇನು ಮಾಡ್ಬಿಡಿ ಸಾಹೇಬ್ರೆ ಅಂತೀನಿ ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ ಅಂತ ಇದ್ದಾನ. ಈ ಕಡೆ ಅಪೇಕ್ಷಾ ಅವ್ರು ನೋಡ್ಬಿಟ್ಟು ಭೂಮಿ ಅಂತ ಜೋರಾಗಿ ಕೂಗ್ದಾಗ ಈ ಕಡೆ ಭೂಮಿಯವರು ಹಬಾ ಹೇಳಿ ಎದ್ಬಿಟ್ಟು ತನ್ನ ಸೀರೆ ಸೆರಗ್ನೆಲ್ಲ ಸರಿ ಮಾಡ್ಕೊಂಡು ಮುಖಾನ ನೋಡ್ತಾರೆ. ಇನ್ನು ಅಪೇಕ್ಷಾ ಅವರು ಭೂಮಿ ಕಾಲ್ ಕೆಳಗಡೆ ಕುತ್ಕೊಂಡ್ಬಿಟ್ಟು ಭೂಮಿ ಈ ಲೆವೆಲ್ಗಿದೆ ಅಲ್ಲಿ ಎಲ್ಲ ಹೇಗಿರುತ್ತೋ ಏನೋ. ಭೂಮಿ ಅಜಿತ್ ನಿನ್ ಗಂಡನೇ ಅಲ್ವಾ ಕೇಳಿದ ತಕ್ಷಣ ಈ ಕಡೆ ಭೂಮಿಯವರು ಶಾಕ್ಗೆ ಒಳಗಾಗ್ತಾರೆ. ಭೂಮಿಯವರು ಅಂತಿದ್ದಾಗೆ ಅಪೇಕ್ಷಾ ಅವರು ಮತ್ತೆ ಯಾಕೆ ಮೈ ಮೇಲೆ ಒಳ್ಳೆ ಕಂಬಳೆ ಹುಳ ಬಿದ್ದೋಳ್ ತರ ಆಡ್ತಾ ಇದೀಯಾ? ಅಜಿತ್ ಕುಡ್ದಾಗ ಹೊರಟಾಗಿ ಎಷ್ಟ್ ತರ ಆಡ್ತಾನೆ ಅಂತ ನೀನು ಇಮ್ಯಾಜಿನೇಷನ್ ನ ಮಾಡ್ಕೊಂತ ಇದೀಯಾ? ಇಲ್ಲೇ ಪಾಪ ನಿನ್ ಮುಖ ಬಾಡೋಗಿರೋದನ್ನ ನೋಡಕ್ ಆಗ್ತಾ ಇಲ್ಲ. ನಿಜವಾಗ್ಲೂ ಆ ರೀತಿಯೆಲ್ಲ ಆಗ್ಬಿಟ್ರೆ ಅಬ್ಬಬ್ಬಾ ಇವರೇ ಗತಿ ಭೂಮಿ ಹೇಳ್ಬಿಟ್ಟು ಭೂಮಿ ಕೆನ್ನೆ ಮೇಲೆ ಕೈ ಇಟ್ಟು ಏನ್ ಗೊತ್ತಾ ಭೂಮಿ ಗಂಡಸರು ರಾಕ್ಷಸರಾಗೋದು ಎಣ್ಣೆ ಹೇಟಲ್ಲೇ. ಭೂಮಿ ನಮ್ಮ ಅಜಿತ ಮೊದ್ಲೇ ಗಂಡು ಗೂಳಿ ತರ ಆಡ್ತಾನೆ, ಅದ್ರಲ್ಲೂ ಕುಡ್ದ್ಬಿಟ್ರಂತ ನಾನು ಫಾರಿನ್ ಗಂಡು ಗೂಳಿ ತರ ಆಡ್ತಾನೆ, ಕಾಡ್ ಮನುಷ್ಯ ತರ ಉಮಲೆ ಜುಮಲೆ ಅಂತ ಹೇಳಿ ನಿನ್ನ ಉರಿದು ಮುಕ್ಬಿಡ್ತಾನೆ. ಹುಷಾರು ಭೂಮಿ ಹೇಳಿ ಭೂಮಿಯವ್ರನ್ನ ಎದುರಿಸ್ಬಿಟ್ಟು ಮತ್ತೆ ಭೂಮಿ ಹುಷಾರು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು ಭೂಮಿಯವರು ಅಪ್ಪು ಅವರೇ ಹೋಗ್ತಾರಂತ ಅಪೇಕ್ಷೆ ಅವರು ಓಡ್ ಬಂದು ಹೇ ಭೂಮಿ ಕರ್ದ್ಯಾ ಅಂತ ಮತ್ತೆ ಅವ್ರ ಹತ್ರನೇ ಕುತ್ಕೊಂತಾರೆ. ಇನ್ನು ಭೂಮಿಯವರು ಅಜಿತ್ ಅವ್ರನ್ನ ಫಾರಿನ್ ಗಂಡುಗೂಳಿ ಅಂತ ಅಂದ್ರಲ್ಲ ಅಂದ್ರೆ ಏನು? ಅಪೇಕ್ಷ ಅವರು ಅಯ್ಯೋ ಭೂಮಿ ಅದ್ ಹೇಗ್ ಹೇಳಿ ಭೂಮಿ ನಾನ್ ನೆನ್ಸ್ಕೊಂಡ್ರೆ ನನ್ ಮೈ ಕೈ ಎಲ್ಲ ನಡುಗುತ್ತೆ. ಇಮ್ಯಾಜಿನೇಷನ್ ಮಾಡ್ಕೊಂಡಲ್ಲ ಅದ್ರ 10 ಪಟ್ಟಷ್ಟು ಇರುತ್ತೆ ಅಲ್ಲಿ ಅಂತ ಭೂಮಿ ಬಾಯಿ ತೆಗಿತಾರೆ. ಭೂಮಿಯವ್ರ ಬಾಯಿನ ಈ ಕಡೆ ಅಪೇಕ್ಷ ಅವ್ರು ಮುಚ್ಬಿಟ್ಟು ಫಾರಿನು ಗಂಡುಗೂಳಿ ಎಣ್ಣೆ ಫಾರಿನು ಗಂಡುಗೂಳಿ ಅಂತ ಹೇಳಿ ಆ ರೂಮ್ ಇಂದ ಈ ಕಡೆ ಅಪೇಕ್ಷ ಅವರು ಹೊರಟೋಗ್ತಾರೆ. ಇನ್ನು ಕೂತಿರುವಂತಹ ಭೂಮಿಯವರು ಇನ್ನು ಗಂಡುಗೂಳಿ ಎಣ್ಣೆ ಅಂತಿದ್ದಾಗೆ
ನೆನೆ ಲಕ್ಷ್ಮಕ್ಕ ಅವರು ಭೂಮಿ ಅಂತ ಕೂಕೊಂಡು ಅವ್ರ ಮನೆಗೆ ಬರ್ತಾರೆ. ಇದಾಗೆ ರೂಮಲ್ಲಿ ಕೂತಿರುವಂತಹ ಭೂಮಿಯವರು ಎದ್ದು ಈ ಕಡೆ ಲಕ್ಷ್ಮಕ್ಕ ಅವರನ್ನ ನೋಡೋದಕ್ಕೆ ಬರ್ತಾರೆ. ಲಕ್ಷ್ಮಕ್ಕ ಅವರು ಭೂಮಿನ ನೋಡಿ ಭೂಮಿ ಅಂತಿದ್ದಾಗೆ ನೆನೆ ಈ ಕಡೆ ಭೂಮಿಯವರು ಫಾರಿನ್ ಗಂಡುಗೂಳಿ ಎಣ್ಣೆ ಹೇಳಿ ಲಕ್ಷ್ಮಕ್ಕ ಅವ್ರು ನೋಡ್ದೇನೆ ಇದೇ ವರ್ಡ್ನ ಹೇಳ್ಕೊಂಡು ಡೋರ್ ಹತ್ತ ಹೋಗ್ತಾ ಇರ್ತಾರೆ. ಇನ್ನು ಇದನ್ನ ನೋಡಿದಂತಹ ಲಕ್ಷ್ಮಕ್ಕ ಅವರಿಗೆ ಭೂಮಿ ಏನಾಯ್ತು ನಿನ್ಗೆ ಅಂತ ಅವರಿಂದನೇ ಈ ಕಡೆ ಲಕ್ಷ್ಮಕ್ಕ ಅವರು ಕೂಡ ಹೋಗ್ತಾರೆ. ಹಿಂಗು ಗಂಡುಗೂಳಿ ಎಣ್ಣೆ ಅಯ್ಯೋ ದೇವ್ರೇ ಅನ್ಕೊಂಡು ಹೋಗ್ತಿರೋಂತಹ ಭೂಮಿಯವ್ರ ಕೈನ ಇಟ್ಕೊಂಡು ಲಕ್ಷ್ಮಕ್ಕ ಅವ್ರು ಭೂಮಿ ಅಂತ ಕೂಗಿದಾಗ ಈ ಕಡೆ ಭೂಮಿಯವರು ಅಲ್ರೇ ಲಕ್ಷ್ಮಕ್ಕ ಯಾವಾಗ ಬಂದ್ನಲ್ಲ ಭೂಮಿ, ನಾನು ಆಗ್ಲಿಂದ ಏನ್ ನೀನ್ ಈ ರೀತಿ ಬಡಬಡಿಸ್ತಿದ್ಯಲ್ಲ, ನೀನು ಮಾತೆ ಕೇಳಲ್ಲ ಅಂತ ಅಂತೀಯ, ಸಿಕ್ಕಿದ ಕಡೆ ಓಡಾಡ್ತಿದ್ಯಾ, ಇಲ್ಲಿ ಅದನ್ನ ದಾಟ್ತಿರ್ತೀಯ, ದೇವ್ರೆ ಒಂದೊಳ್ಳೆ ಕಡೆ ತಾಯ್ತ ಕಟ್ಟಿಸ್ತೀನಿ ಅಂತಂದ್ರೂ ನೀನ್ ನನ್ ಮಾತನ್ನೇ ಕೇಳೋದಿಲ್ಲ. ಇವರು ಸರಿ ಆಯ್ತು ಬಿಡಕ್ಕ ಕಟ್ಟಿಸ್ಕೊತೀನಿ ಅಂತ ಹೇಳ್ತಾರೆ. ಲಕ್ಷ್ಮಕ್ಕ ಅವರು ಅದ್ ಸರಿ ಇವತ್ ಯಾಕೆ ಅಂಗಡಿಗೆ ಬಂದಿಲ್ಲ, ಸಲಿ ಫೋನ್ ಮಾಡಿದ್ರು ಫೋನ್ ನ ನೀನು ಎತ್ಕೊಂಡು ಮಾತಾಡ್ತಾ ಇಲ್ಲ, ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಸಾಹೇಬ್ರನ್ನು ಕೇಳಿದ್ರು ಸಹ ಅವರು ಮುಖ ಕೊಟ್ಟು ಏನು ಮಾತಾಡ್ತಾ ಇಲ್ಲ, ನಿನ್ಗೆ ಏನಾಯ್ತು ಅಂತ ಹೇಳಿ ಗಾಬರಿಯಾಗಿ ಇಲ್ಲಿಗೆ ಬಂದೆ ಭೂಮಿ, ಹುಷಾರಾಗಿದ್ಯಾ ತಾನೇ, ಪ್ರಾಬ್ಲಮ್ ಇಲ್ಲ ತಾನೇ? ಪ್ರಾಬ್ಲಮ್ ಏನು ಇಲ್ಲ ಲಕ್ಷ್ಮಕ್ಕ, ನಾಳೆ ನಾವು ಆಚೆ ಹೋಗ್ತಿದೀವಿ. ಲಕ್ಷ್ಮಕ್ಕ ಅವರು ಆಚೆನಾ, ಎಲ್ಲಿಗೆ, ಯಾರ ಜೊತೆ ಹೋಗ್ತಿದ್ಯಾ? ಅವರು ಸಾಹೇಬ್ರ ಜೊತೆ ಅಂತಿದ್ದಾಗೆ ಲಕ್ಷ್ಮಕ್ಕ ಅವರು ನಾಳೆ ತಾನೇ ಹೋಗೋದು, ಇವತ್ ಯಾಕೆ ಅಂಗಡಿಗೆ ಬಂದಿಲ್ಲ ನೀನು? ಇವರು ಕೆಲ್ಸ ಇತ್ತು, ಬಟ್ಟೆಗಳನ್ನೆಲ್ಲ ಜೋಡ್ಸಿಟ್ಕೋಬೇಕಿತ್ತು. ಲಕ್ಷ್ಮಕ್ಕ ಅವರು ಬಟ್ಟೆ ಜೋಡ್ಸ್ಕೊತಿದ್ಯಾ, ಹಾಗಾದ್ರೆ ಸಾಹೇಬ್ರ ಜೊತೆ ಎಲ್ಲಿಗೆ ಹೋಗ್ತಿದ್ದೆ ನೀನು? ಇವರು ಲಕ್ಷ್ಮಕ್ಕ ನಿನ್ನತ್ರ ಏನ್ ಮುಚ್ಚು ಮರೆ, ಸಾಹೇಬ್ರು ಇಬ್ರು, ನಾನು ಸಾಹೇಬ್ರು ಇಬ್ರು ಹನಿಮೂನ್ ಹೋಗ್ತಿದೀವಿ. ಈ ಒಂದು ಹನಿಮೂನ್ ಅನ್ನೋ ಮಾತಿಂದ ಈ ಕಡೆ ಲಕ್ಷ್ಮಕ್ಕ ಅವರು ಶಾಕ್ಗೆ ಒಳಗಾಗಿ ನಿಂತ್ಕೋತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.